ಆಪ್ಕಿ ಅದಾಲತ್ನಲ್ಲಿ ಕಿರಣ್ ಬೇಡಿ ಮೇಲೆ ಇರುವ ಆರೋಪ. ಇವರು ಬರೀ ತಮ್ಮ ಗುಣಗಾನ ಮಾಡ್ಕೋತಾರೆ. ಕಿರಣ್ ಜಿ, ಈ ಜಲಸ್ ಏನಾಗುತ್ತೋ ಅಥವಾ ತಕರಾರಾಗುತ್ತೋ ಅದು ಯಾಕಾಗತ್ತೆ ಅಂತಂದ್ರೆ, ಮೀಡಿಯಾದಲ್ಲಿ ನಿಮ್ಮ ಗುಣಗಾನ ಎಷ್ಟಾಗತ್ತೆ ಅಂತಂದ್ರೆ ಹೊಟ್ಟೆ ಉರಿಯಾಗೋದು ಸಹಜಾನೇ. ಅದಕ್ಕೆ ನಾನೇನ್ ಮಾಡ್ಲಿ? ವಾಟ್ ಕೆನ್ ಐ ಡು? ಅಂದ್ರೆ ಪ್ರತಿಯೊಂದು ವಿಷಯನೂ ದೃಷ್ಟಿಕೋನದ ಮೇಲಿರತ್ತೆ. ಒಂದ್ವೇಳೆ ಇದು ಸೆಲ್ಫ್ ಗ್ಲೋರಿಫಿಕೇಶನ್ ಏನಾದ್ರೂ ಆಗಿದ್ರೆ ಇವತ್ತು ನನ್ನ ಹತ್ರ ಇನ್ನೊಂದು ಮೆಡಲ್ ಇರೋದು. ಆದ್ರೆ ಅದನ್ನ ನಾನ್ ತಗೊಳ್ಳಿಲ್ಲ. ಅದ್ಯಾವ್ದಂದ್ರೆ ಏಷ್ಯನ್ ಜ್ಯೋತಿ. ಏಷ್ಯನ್ ಗೇಮ್ಸ್ ಆದ್ಮೇಲೆ 1982 ಏಷ್ಯನ್ ಗೇಮ್ಸ್ ಆದ್ಮೇಲೆ ನಿಮಗ್ ನೆನ್ಪಿರ್ಬೋದು, ಟ್ರಾಫಿಕ್ ಮ್ಯಾನೇಜ್ಮೆಂಟ್ ತುಂಬಾ ಚೆನ್ನಾಗಾಗಿತ್ತು. ಏಷ್ಯನ್ ಗೇಮ್ಸ್ದು ಯಾರಿಗೂ ಯಾವುದೇ ದೂರ ಇರಲಿಲ್ಲ. ಎಲ್ರೂ ಸರಿಯಾದ ಸಮಯಕ್ಕೆ ಹೋಗಿ ತಲುಪಿದ್ರು. ಯಾವ ಪ್ರಾಬ್ಲಮ್ಸ್ ಆಗಿರ್ಲಿಲ್ಲ, ಯಾವ ಜಾಮ್ಸ್ ಕೂಡ ಆಗಿರ್ಲಿಲ್ಲ. ಮತ್ತು ರಾಜೀವ್ ಗಾಂಧಿಜಿ ಕೂಡ ತಮ್ಮ ಪಾರ್ಕಿಂಗ್ ಲೇಬಲ್ನ ಖುದ್ದಾಗ್ ಕೇಳ್ ತಗೊಂಡಿದ್ರು. ಇದನ್ ಯೋಚನೆ ಮಾಡಿ, ಅವ್ರ ಸರ್ದಿ ಕೂಡ ಬರ್ಬೋದು. ಅವ್ರೇನಾದ್ರೂ ಟ್ರಾಫಿಕ್ ರೂಲ್ಸ್ನ ವಯೋಲೇಟ್ ಮಾಡಿದ್ರೆ ಅಲ್ಲಿವರೆಗೆ ಎವ್ರಿಬಡಿ ವಾಸ್ ರೆಸ್ಪೆಕ್ಟಿಂಗ್ ದ ರೂಲ್ಸ್. ಮತ್ತೆ ಅದರ ನಂತರ ಯಾರು ಅದರಲ್ಲಿ ಮೀಡಿಯಾ ಕೂಡ ಬರ್ದಿತ್ತು, ಇಟ್ ವಾಸ್ ಎಕ್ಸಲೆಂಟ್. ಸೊ ಅದಾದ್ಮೇಲೆ ನಮ್ಮನ್ನೆಲ್ಲ ಮೆಡಲ್ಸ್ ತಗೊಳಕ್ ಕರ್ಸಿದ್ರು. ಏನಂದ್ರೆ, ಈಗ ನೀವು ಮೆಡಲ್ ತಗೊಳ್ಳಿ ಅಂತ. ಅಲ್ಲಿ ನನ್ನನ್ನು ಮೆಡಲ್ ತಗೊಳಕ್ಕೋಸ್ಕರ ಕರ್ಸಿದ್ರು, ಏಷ್ಯನ್ ಜ್ಯೋತಿಗೋಸ್ಕರ. ಆಗ ನಾನ್ ಹೇಳ್ದೆ, ನನ್ಗಲ್ಲ ಇದು, ಏನು ಈ ಮೆಡಲ್ ನನಗಾ ಅಥವಾ ಟ್ರಾಫಿಕ್ ಯೂನಿಟ್ಗ ಅಂತ. ಆಗ ಅವ್ರು ಹೇಳಿದ್ರು, ಇದು ನಿಮ್ಗೋಸ್ಕರ. ಆಗ ನಾನ್ ಹೇಳ್ದೆ, ನನ್ಗಿದ್ ಬೇಡ ಅಂತ. ಯಾಕಂದ್ರೆ ಈ ಕೆಲ್ಸ ನಾನೊಬ್ಳೇ ಮಾಡಿಲ್ಲ, ಇದ್ರಲ್ಲಿ ಸಾವಿರಾರು ಜನರ ಕೆಲ್ಸ ಇದೆ. ಸೊ ಐ ಸೆಡ್, ಇದು ನನಗ್ ಬೇಡ, ಆದ್ರೂ ಈ ಮೆಡಲ್ ಕೊಡ್ಲೇಬೇಕು ಅಂದ್ರೆ ಇದನ್ನ ಪ್ಲೀಸ್ ಇಡೀ ಟ್ರಾಫಿಕ್ ಯೂನಿಟ್ಗೆ ಕೊಡಿ, ಮತ್ತೆ ಆ ಎಲ್ಲ ಹೋಮ್ ಗಾರ್ಡ್ಸಿಗೆ ಕೊಡಿ, ಮತ್ತೆ ಆ ಎಲ್ಲ ಸ್ಟೂಡೆಂಟ್ಸಿಗೆ ಕೊಡಿ ಯಾರು ನಿಂತ್ಕೊಂಡ್ ಡ್ಯೂಟಿ ಮಾಡಿದಾರೆ ಅವ್ರಿಗೆ. ಒಂದ್ ವೇಳೆ ಸೆಲ್ಫ್ ಗ್ಲೋರಿಫಿಕೇಶನ್ ಮಾಡ್ಕೊಳ್ಳೋದಿದ್ರೆ ನಾನು ನಿಂತ್ಕೊಂಡು ಆ ಮೆಡಲ್ನ ಹಾಕೋತಿದ್ದೆ. ಆದ್ರೆ ಅದನ್ನ ನಾನು ನೀವು ತಗೊಂಡಿಲ್ಲ. ಯಾವಾಗ ತಿಹಾರ್ ಜೈಲಿಗೆ ಹೋದ್ರೋ ಹಾ, ಆಗ ನೀವು ಕೊಟ್ಟಂತ ಮೊದಲನೇ ಸ್ಟೇಟ್ಮೆಂಟ್ ಏನಾಗಿತ್ತು ಅಂತಂದ್ರೆ, ನನಗ್ ಹೇಗನ್ನಿಸ್ತಿದೆ ಅಂದ್ರೆ ಯಾವ್ದೋ ಝೂಗ್ ಬಂದಿದ್ದೀನಿ ಅಂತ. ಇಲ್ಲಿನ ಪರಿಸ್ಥಿತಿ ಅಷ್ಟು ಕೆಟ್ಟದಾಗಿದೆ ಅಂತ ಹೇಳಿದ್ರಿ. ಹಾ. ಈ ಮೊದಲು ಎಷ್ಟು ಅಧಿಕಾರಿಗಳು ಆ ಜೈಲಿಗೆ ಹೋಗಿದ್ರು, ನೀವು ನಿಮ್ಮ ಒಂದು ಹೇಳಿಕೆಯಿಂದ ಅವರೆಲ್ಲರ ಹೆಸರಿಗೂ ಮಸಿ ಬಳಿದಿದ್ದೀರಿ. ಅನ್ಫಾರ್ಚುನೇಟ್ಲಿ ಅವ್ರು ಯಾವ ಕೆಲ್ಸಾನೂ ಮಾಡಿರ್ಲಿಲ್ಲ. ದಟ್ಸ್ ಟ್ರುತ್. ಮತ್ತೆ ಐ ಟೆಲ್ ಯು, ಐ ವಾಸ್ ಪೊಲೈಟ್. ಒಂದ್ವೇಳೆ ನಾನು ಗೌರ್ಮೆಂಟಿಗೆ ಒಂದ್ ರಿಪೋರ್ಟ್ ಕೂಡ ಕಳ್ಸಿಲ್ಲ ಅಲ್ಲಿ ಏನ್ ನೋಡಿದ್ನೋ ಅದ್ರ ಬಗ್ಗೆ. ನಾನ್ ಕೇವಲ ಅದನ್ನ ಸುಧಾರಣೆ ಮಾಡೋಕ್ ಶುರು ಮಾಡಿದೆ. ನಾನ್ ಯಾರ್ ವಿರುದ್ಧನೂ ಏನೂ ಬರೆಯೋಕ್ ಹೋಗ್ಲಿಲ್ಲ. ಇಲ್ಲಿ ಇಷ್ಟೊಂದ್ ನಡೆಯೋದನ್ನ ನಾನ್ ನೀವಲ್ಲಿ ಏನ್ ನೋಡಿದೆ. ನೋಡಿದ್ರಿ? ಅಲ್ಲಿ ಏನೂ ಸರಿ ಇರ್ಲಿಲ್ಲ. ಯಾಕಂದ್ರೆ ನಾನ್ ಮೊದಲ್ನೇ ನೈಟ್ ಪೆಟ್ರೋಲಿಂಗ್ ಮಾಡೋಕ್ ತಿಹಾರ್ ಜೈಲ್ಗೆ ಹೋದಾಗ ಅದು ಪಕ್ಕಾ ಝೂ ಥರ ಇತ್ತು. ಅಲ್ಲಿ ಎಲ್ಲಾ ತರದ್ ಸೌಂಡ್ಸ್ ಬರ್ತಿತ್ತು. ಯಾವ್ದೋ ಜಾಕಲ್ ತರ, ಯಾವ್ದೋ ನಾಯಿ ತರ, ಎಲ್ಲಾ ತರದ್ ಸೌಂಡ್ಸ್ ಬರ್ತಾ ಇತ್ತು. ನಾನ್ ಅವಾಗ ಅವ್ರನ್ ಕೇಳ್ದೆ, ಇದೇನಿದು, ಇವ್ರೆಲ್ಲ ಇನ್ನೂ ಯಾಕೆ ಮಲ್ಗಿಲ್ಲ ಅಂತ. ನನ್ಗ ಯೋಚನೆ ಕೂಡ ಬಂದಿರ್ಲಿಲ್ಲ ರಾತ್ರಿ ಹೊತ್ತು ಇವ್ರು ಮಲ್ಗಲ್ಲ ಅನ್ನೋದು. ಯಾಕಂದ್ರೆ ನಾವೆಲ್ಲ ರಾತ್ರಿ ಮಲಗ್ತೀವಿ, ಆದ್ರೆ ಈ ಜೈಲ್ನಲ್ಲಿರೋರ್ ಮಲ್ಗಿರ್ಲಿಲ್ಲ. ಆಗ ನಮ್ಮ ಆಫೀಸರ್ಸ್ನ ನಾನ್ ಕೇಳ್ದೆ, ಈ ಜೈಲ್ನಲ್ಲಿರೋರ್ ಯಾಕೆ ಮಲ್ಗಿಲ್ಲ ಅಂತ. ಅವ್ರು ಹೇಳಿದ್ರು, ಮೇಡಮ್ ಹೇಗ್ ಮಲಗ್ತಾರೆ, ಇವ್ರೆಲ್ಲ ಇಡೀ ದಿನ ಎಚ್ಚರ ಇದ್ದು ನಶೆಲಿರ್ತಾರೆ ಅಂತ. ನಾನ್ ಕೇಳ್ದೆ, ಯಾವ್ ನಶೆ? ಅವ್ರು ಹೇಳಿದ್ರು, ಎಲ್ಲಾ ತರದ್ ನಶೆ ಅಂತ. ನೀವ್ ಏನ್ ಕೊಟ್ರು ಅದ್ರದ್ದು ನಶೆ. ನಾನ್ ಕೇಳ್ದೆ, ಯಾವ್ ನಶೆ? ಅವ್ರಿಗ್ ಯಾವ್ ನಶೆ ಸಿಗುತ್ತೋ ಅದ್ರಿಂದ ಅವ್ರ ನಶೆ ಮಾಡೇ ಮಾಡ್ತಾರೆ. ಏನಾದ್ರೂ ನಶೆ ಸಿಗ್ದೇ ಇದ್ರೆ ಅವ್ರಿಗೆ ವಿತ್ಡ್ರಾಲ್ ಸಿಂಪ್ಟಮ್ಸ್ ಇದ್ದೇ ಇರುತ್ತೆ, ಅವ್ರಿಗೆ ಮೈಕೈ ನೋವಿರುತ್ತೆ, ಅದಕ್ಕೆ ಬೇರೆಯವ್ರನ್ನೂ ಮಲ್ಗಕ್ ಬಿಡಲ್ಲ. ಇಲ್ಲಿಗ್ ಬಂದಿರೋರು ಯಾರು ಅಂದ್ರೆ ನಶೆ ಸಿಗ್ದೇ ಇರೋರು. ಇನ್ನೊಂದ್ ತರದವ್ರು ಈ ಕಂಪೋಸ್ ಮಾತ್ರೆಗಳನ್ನ ತಿನ್ನೋರು, ಕಫ್ ಸಿರಪ್ ಇದ್ರೆ ಕಫ್ ಸಿರಪ್ ಕುಡಿಯೋರು. ಸೊ ಇಲ್ ಕೂಡ ಡಾಕ್ಟರ್ ಏನ್ ಔಷಧಿ ಕೊಡ್ತಾರೆ, ಇಷ್ಟನ್ ಪೂರ್ತಿ ತಗೋತಾರೆ, ಅದನ್ನೇ ನಶೆ ಮಾಡ್ಕೋತಾರೆ. ಪ್ರತಿಯೊಬ್ಬ ವ್ಯಕ್ತಿ ಇಲ್ಲಿ ನಶೆ ಸಿಗ್ದೇ ಇರೋದ್ರಿಂದ ಗಲಾಟೆ ಮಾಡ್ತಿದ್ದಾನೆ, ಅಥವಾ ಈ ನಶೆ ಆಗಿರೋದ್ರಿಂದ ಗಲಾಟೆ ಮಾಡ್ತಿದ್ದಾನೆ. ನಾನ್ ಅನ್ಕೊಂಡೆ, ಇದ್ ಯಾವ್ ಜಾಗಕ್ ಬಂದಿದೀನಿ ಅಂತ. ನನಗ್ ಹಳೆ ನಂಬಿಕೆ ಇತ್ತು, ಇವ್ರು ಯಾವತ್ತಾದ್ರೂ ಸರಿ ಹೋಗ್ತಾರೆ, ಮಲಗ್ತಾರೆ ಅಂತ. ನಂಗ್ ಖಂಡಿತ ನಂಬಿಕೆ ಇರ್ಲಿಲ್ಲ, ಏನಾದ್ರೂ ಹೊಡೆದ್ರೆ ವಾಟರ್ಲೂ ಆಗತ್ತೆ, ಇಲ್ಲ ನಮ್ ಕುತ್ತಿಗೆಗ್ ಬರುತ್ತೆ ಅಂತ, ಇಲ್ಲ ನಾನ್ ಇವ್ರ ಜೊತೆನೇ ಇರ್ಬೇಕಾಗತ್ತೆ. ಬಟ್ ಅದ್ರಿಂದ ನಾನ್ ಧೈರ್ಯ ಕಳ್ಕೊಳ್ಳಿಲ್ಲ. ಆಮೇಲೆ ನಾವು ಎಲ್ಲ ಕೆಲ್ಸ ಶುರು ಮಾಡಿದ್ವಿ. ಮತ್ತೆ ಇಮ್ಮಿಡಿಯೇಟ್ಲಿ ಬದಲಾವಣೆ ಶುರು ಆಯ್ತು. ಮೊದ್ಲು ಆ ಡಾಕ್ಟರ್ಸ್ ಏನ್ ಮೆಡಿಸಿನ್ಸ್ ಕೊಡ್ತಿದ್ರು ಅದನ್ನ ಹತೋಟಿಗ್ ತಂದ್ವಿ, ಅವ್ರಿಗೆ ಪಾಠ ಹೇಳಿದ್ವಿ, ಮತ್ತು ಹಗ್ಲು ರಾತ್ರಿ ಅವ್ರನ್ನ ಎಚ್ಚರ ಇರಿಸ್ತಿದ್ವಿ. ಯಾರನ್ನೂ ಮಲ್ಗೋಕ್ ಬಿಡ್ತಿರ್ಲಿಲ್ಲ. ಕೆಲವ್ರನ್ನ ಓದಕ್ ಬಿಡ್ತಿದ್ವಿ, ಭಕ್ತಿ ಮಾರ್ಗಕ್ ತಂದ್ವಿ, ಪ್ರವಚನಗಳನ್ನ ಮಾಡ್ಸಿದ್ವಿ. ಮತ್ತು ಒಂದಿನ ಸಿಚುಯೇಷನ್ ಬಂತು, ಅವ್ರು ಮಲ್ಗಕ್ ಶುರು ಮಾಡಿದ್ರು. ಸೊ ಪಾಯಿಂಟ್ ಇಸ್, ಝೂ ಅಂದ್ರೆ ಅದು ಝೂ ಆಗಿತ್ತು, ಝೂ ಆಗೇ ಇತ್ತು. ಇಟ್ ವಾಸ್ ಆಲ್ ಬ್ಯಾಡ್, ಇಟ್ ವಾಸ್ ಸ್ಟಿಂಕಿಂಗ್. ಗಾರ್ಬೇಜ್ ಅಂದ್ರೆ ಗಾರ್ಬೇಜ್ ಇತ್ತು. ನಾವದನ್ನ ತುಂಬಾ ತಿಂಗಳಿಂದ ತೆಗ್ದಿರ್ಲಿಲ್ಲ. ರೋಟಿ ಏನಿತ್ತು ಅದ್ರಲ್ಲಿ ಹುಳುಗಳಿದ್ವು. ಇದೆಲ್ಲಾನೂ ಸತ್ಯನೇ. ಯಾಕಂದ್ರೆ ನಾನ್ ಯಾವಾಗ ಅಲ್ಲಿ ಪಿಟಿಷನ್ ಬಾಕ್ಸ್ ಶುರು ಮಾಡ್ದೆ ಮೊದ್ಲು, ಈ ಮೊಬೈಲ್ ಪಿಟಿಷನ್ ಬಾಕ್ಸ್ ನಲ್ಲಿ ಅದ್ರಲ್ಲಿ ಅವ್ರಿಗೆ ಹೇಳಿದ್ವಿ, ಏನ್ ಬರೀತಿರೋ ಬರೀರಿ ಅಂತ. ಇವತ್ತಿಗೂ ನನ್ನ ಹತ್ರ ಆ ಪತ್ರಗಳಿವೆ. ಅದ್ರಲ್ಲಿ ಬರ್ದಿದ್ರು, ನಮಗ್ ಹಾಕಿದ ಬೇಳೆಯಲ್ಲಿ ಹುಳುಗಳಿವೆ ಅಂತ. ಯಾವ ಪಾತ್ರೆಯಲ್ಲಿ ನೀರ್ ತಗೊಂಡ್ ನೆಲ ಒರೆಸ್ತಿದ್ವೋ ಅದೇ ಪಾತ್ರೆನ್ ತೊಳೆದು ಅದ್ರಲ್ಲೇ ಬೇಳೆ ಸಾಂಬಾರ್ ತರೋರು. ನಾನ್ ನಿಮಗ್ ಯಾವ ವಿಷಯ ಅಂತ ಹೇಳಿ, ಇದೆಲ್ಲ ವಿಷಯಗಳನ್ನ ನಾನ್ ಬರ್ದೆ ಆಮೇಲೆ ನನ್ ಪುಸ್ತಕದಲ್ಲಿ. ಆದ್ರೆ ಸತ್ಯ ಏನಿತ್ತು ಅಂದ್ರೆ, ಪುಣ್ಯಕ್ಕೆ ಇನ್ನೊಂದು ಕಾಂಟ್ರವರ್ಸಿ ಆಗಿರೋದು. ಒಂದ್ ವೇಳೆ ನಾನು ಇದೆಲ್ಲ ರಿಪೋರ್ಟ್ ಬರ್ದು ಗವರ್ಮೆಂಟ್ಗೆ ಕಳ್ಸಿ ಹೀಗ್ ಕೇಳಿದ್ರೆ ಈಗ ಹೇಳಿ ನಾನೇನ್ ಮಾಡ್ಲಿ ಅಂತ.
ಈಗ ಹೇಳಿ ನಾನ್ ಯಾರಿಗೂ ಇದನ್ನೆಲ್ಲ ಹೇಳಿಲ್ಲ, ಹೇಳಿ ನಾನ್ ಏನ್ ಮಾಡ್ಬೇಕು? ಕೇವಲ ಇದನ್ನೆಲ್ಲ ಸುಧಾರಣೆ ಮಾಡೋಕ್ ಶುರು ಮಾಡಿದೆ, ಸ್ವಚ್ಛ ಮಾಡೋಕ್ ಶುರು ಮಾಡಿದೆ. ನೆಲ ವರ್ಸೋ ಪಾತ್ರೆಗಳನ್ನ ಸರಿ ಮಾಡಿದ್ವಿ, ಸ್ಟೇನ್ಲೆಸ್ ಸ್ಟೀಲ್ನ ಪಾತ್ರೆಗಳನ್ನ ತಗೊಳಕ್ ಶುರು ಮಾಡಿದ್ವಿ. ಸ್ಟೀಲ್ ಅಥಾರಿಟಿಯಿಂದ ಅಷ್ಟೊಂದ್ ದೊಡ್ಡ ದೊಡ್ಡ ಬ್ಯೂಟಿಫುಲ್ ಸ್ಟೇನ್ಲೆಸ್ ಸ್ಟೀಲ್ನ ಡ್ರಮ್ಗಳನ್ನ ಮಾಡಿಸಿದ್ವಿ. ನೆಲ ವರ್ಸೋ ಡ್ರಮ್ ಬೇರೆ, ಸ್ಟೇನ್ಲೆಸ್ ಸ್ಟೀಲ್ ಬೇರೆ, ಬೇಳೆ ಎಲ್ಲ ಸ್ವಚ್ಛ ಆಯ್ತು. ಪೂರ್ತಿ ಗಾರ್ಬೇಜ್ ಅದೇನಿತ್ತೋ ಅದನ್ನ ಮ್ಯಾನ್ಯೂರ್ ಮಾಡ್ಬಿಟ್ವಿ. ಯಾರಿಗೂ ದೂರು ಕೊಡ್ಲಿಲ್ಲ, ಕೇವಲ ಕೆಲ್ಸ ಮಾಡಕ್ ಶುರು ಮಾಡಿದ್ವಿ ಅಷ್ಟೇ. ಇದೇ ಕಾಂಟ್ರವರ್ಸಿನಾ? ಕೆಲ್ಸ ಮಾಡೋದೇ ಕಾಂಟ್ರವರ್ಸಿನಾ? ನೀವು ಜೈಲ್ನ ಆಶ್ರಮ ಮಾಡ್ಬಿಟ್ರಿ. ಖಂಡಿತ. ಜೈಲ್ ಅಂದ್ರೇನೆ ಆಶ್ರಮ. ಒಂದ್ ವೇಳೆ ನಾವ್ ಜೈಲ್ನ ಆಶ್ರಮ ಮಾಡ್ದೇ ಇದ್ರೆ ನಾವ್ ನಮ್ ಡ್ಯೂಟಿ ಸರಿಯಾಗಿ ಮಾಡ್ತಿಲ್ಲ ಅಂತ ಅರ್ಥ. ಇದೇ ಸತ್ಯ. ಜೈಲ್ ಅಂದ್ರೆ ಸುಧಾರಣೆ ಆಗೋ ಜಾಗ. ಮತ್ ನಾವೆಲ್ಲ ಕರೆಕ್ಷನಲ್ ಸೆಂಟರ್ ಅಂತ ಹೆಸರು ಕೊಟ್ಬಿಡ್ತೀವಿ, ಆದ್ರೆ ಅಲ್ಲಿ ನಾವ್ ಕರೆಕ್ಷನ್ ಮಾಡಲ್ಲ. ಸೊ ನಾವ್ ಆಶ್ರಮ ಅಂತ ಹೆಸರಿಟ್ವಿ, ಯಾಕಂದ್ರೆ ತಲೆ ಒಳಗ್ ಹೋಗ್ಲಿ, ನಿಮ್ ಸುಧಾರಣೆ ಆಗ್ಲಿ ಅಂತ. ಸೊ ಇಟ್ ಹ್ಯಾಡ್ ಅನ್ ಇಂಪ್ಯಾಕ್ಟ್ ನೇಮ್. ಇವಾಗ ನಾವ್ ಕರೆಯೋಕ್ ಶುರು ಮಾಡಿದ್ವಿ ತಿಹಾರ್ನ ಆಶ್ರಮ ನಿವಾಸಿಗಳೇ. ಅವ್ರ ನಶೆ ಹೇಗ್ ಮಾಡ್ತಾರೆ, ಹೇಗ್ ಕುಡಿತಾರೆ, ಆಶ್ರಮದಲ್ಲಿ ಹಾಗೆಲ್ಲ ಮಾಡೋಕ್ಕಾಗಲ್ಲ ಅಲ್ವಾ? ಒಂದ್ ವೇಳೆ ಯಾರಾದ್ರೂ ವೈಲೇಟ್ ಮಾಡಿದ್ರೆ ಬಾಕಿ ಇರೋರು ಅವ್ರನ್ನ ಹಿಡ್ಕೊಂಡ್ ಹೇಳೋರು, ಏಯ್ ನೀನ್ ಆಶ್ರಮದ ನಿವಾಸಿ, ಹೀಗೆಲ್ಲ ಮಾಡ್ತೀಯಾ ಅಂತ. ಸೊ ಅದ್ರಿಂದ ಒಂದ್ ಇಂಪ್ಯಾಕ್ಟ್ ಆಗೋಕ್ ಶುರು ಆಯ್ತು, ಹೆಸರಿಂದ ಇಂಪ್ಯಾಕ್ಟ್ ಆಗೋಕ್ ಶುರು ಆಯ್ತು. ಅದು ಬರೀ ಹೆಸರಲ್ಲ, ಕೆಲ್ಸ ಕೂಡ ಇತ್ತು. ಈ ಕಡೆ ಕೆಲ್ಸ ಮತ್ತು ಆ ಕಡೆ ಹೆಸರು. ಆದ್ರೆ ನಾವ್ ಕೇಳ್ಪಟ್ಟಿದೀವಿ ಏನಂದ್ರೆ, ಈಗ ಜೈಲ್ನಲ್ಲಿ ಮತ್ತೆ ಅದೇ ಹಳೆ ಶೈಲಿ ಶುರುವಾಗಿದೆ ಅಂತ. ನಾವು ಪತ್ರಿಕೆಗಳಲ್ಲಿ ತುಂಬಾ ಸಲ ಓದಿದ್ವಿ, ಒಂದು ಸಲ 13 ಕೈದಿಗಳು ಜೈಲಿಂದ ತಪ್ಪಿಸ್ಕೊಂಡ್ರು ಅಂತ, ಒಂದು ಸಲ 4 ಕೈದಿಗಳು ಜೈಲಿಂದ ತಪ್ಪಿಸ್ಕೊಂಡು ಹೋದ್ರು ಅಂತ. ಒಂದ್ ವೇಳೆ ಆಶ್ರಮ ಆಗಿದ್ರೆ ಅಲ್ಲಿಂದ ಯಾರಾದ್ರೂ ಯಾಕೆ ಓಡೋಗ್ತಾರೆ? ಈ ಮಾತ್ ಸರಿ ಇದೆ, ಆದ್ರೆ ಈ ಇನ್ಸಿಡೆಂಟ್ಸ್ಗಳಾಗಿರೋದು. ಆದ್ರೆ ಜೈಲ್ ಅನ್ನೋದು ಯಾವಾಗ್ಲೂ ಒಂದ್ ಸವಾಲಾಗಿರುತ್ತೆ. ಜೈಲ್ನಲ್ಲಿ ಈ ತರದ ವಿಷಯಗಳಾಗತ್ತೆ. ಒಂದು ಸಣ್ಣ ನಿರ್ಲಕ್ಷ್ಯ ಆದ್ರೂ ಅಥವಾ ಒಂದ್ ಕ್ಷಣ ಕಣ್ಮುಚ್ಚಿದ್ರು ಆಗ ದಿಸ್ ಕ್ಯಾನ್ ಹ್ಯಾಪನ್. ಸೊ ಅದಕ್ಕೆ ಇದು ದಿನನಿತ್ಯ ದೊಡ್ಡ ಅಲರ್ಟ್ ಆಗಿರೋ ಕೆಲ್ಸ. ಸೊ ಒಂದ್ ವೇಳೆ ನಾವು ಆಶ್ರಮ ಅಂತ ಹೇಳಿದ್ವಿ ಅಂದ್ರು ಅದ್ರ ಅರ್ಥ ನೀವು ಮಲ್ಕೊಳ್ಳಿ ಅಂತಲ್ಲ. ಯು ಹ್ಯಾವ್ ಟು ಸ್ಟೇ ಅಲರ್ಟ್. ಮತ್ತಿದು ಪ್ರತಿದಿನ ಕೆಲ್ಸ ಮಾಡೋ ಅಗತ್ಯ ಇರುತ್ತೆ. ಸೊ ಸ್ವಲ್ಪ ಆದ್ರೂ ಎಲ್ಲೋ ಒಬ್ಬ ವ್ಯಕ್ತಿಯಿಂದ ತಪ್ಪಾದ್ರೂ ಅಥವಾ ಒಬ್ಬ ಕಾನ್ಸ್ಟೇಬಲ್ ಇಂದ ತಪ್ಪಾದ್ರೂ ಕೂಡ ಬಾಕಿ ಎಲ್ರೂ ಅಲರ್ಟ್ ಇದ್ರೂ ಕೂಡ ಒಬ್ಬನ ನಿರ್ಲಕ್ಷ್ಯದಿಂದ ಅನಾಹುತ ಆಗೋಗುತ್ತೆ. ಅದಕ್ಕೆ ನೀವ್ ಹೆಸರು ಬದಲಾಯಿಸಿದ್ರು, ರಿಫಾರ್ಮ್ ತಂದ್ರು ಕೂಡ ನೀವು ಅಲರ್ಟ್ನೆಸ್ ವಿಷಯದಲ್ಲಿ ಯಾವ್ದೇ ಕಾಂಪ್ರಮೈಸ್ ಮಾಡೋಕ್ಕಾಗಲ್ಲ. ಸೆಕ್ಯೂರಿಟಿ ವಿಷಯದಲ್ಲೂ ಯಾವ್ದೇ ಕಾಂಪ್ರಮೈಸ್ ಮಾಡೋಕ್ಕಾಗಲ್ಲ. ಆದ್ರೆ ಮೆಸೇಜ್ ಇಷ್ಟೇ, ಏನಂದ್ರೆ ಸೆಕ್ಯೂರಿಟಿನೂ ಇಟ್ಕೊಳ್ಳಿ, ಜೊತೆಗೆ ರಿಫಾರ್ಮ್ನೂ ಇಟ್ಕೊಳ್ಳಿ. ಇವತ್ತಿನ ಕಾಲಕ್ಕೆ ಹೇಗಿದೆ ಹಾಗೆ. ಒಬ್ಬ ವೀವರ್ ನಿಮ್ಗೊಂದು ಪತ್ರ ಬರ್ದಿದ್ದಾರೆ. ಅದರಲ್ಲಿ ಅವರು ಬರ್ದಿದ್ದಾರೆ ಅಂದ್ರೆ, ಕಿರಣ್ ಬೇಡಿ ಅವರಿಗೆ ಅಪ್ಕೆ ಅದಾಲತ್ನಲ್ಲಿ ನೀವು ಇದನ್ನ ಕೇಳಿ, ಏನಂದ್ರೆ ಯಾವ ರೀತಿ ಅವರು ಖೈದಿಗಳನ್ನ ರಿಫಾರ್ಮ್ ಮಾಡಿದ್ರು ಅದೇ ತರ ದೇಶದ ನಾಯಕರನ್ನ ಏನಾದ್ರೂ ರಿಫಾರ್ಮ್ ಮಾಡ್ತಾರಾ? ಇದು ತುಂಬಾ ದೊಡ್ಡ ವಿಷಯ. ನಾನೊಬ್ಳು ತುಂಬಾ ಸಣ್ಣ ಆಫೀಸರು, ಇದು ನನ್ ಕೈಯಲ್ಲಾಗೋ ವಿಷಯ ಅಲ್ಲ. ಆದ್ರೆ ಹೌದು, ಒಂದ್ ವೇಳೆ ಅವ್ರು ತಿಹಾರಿಗೆ ಹೋದ್ರೆ ಬಹುಶಃ ಬೆಟರ್ ಆಗ್ಬೋದು.